ನೇರವಾದಂತ ವಿಷಯಕ್ಕೆ ಬರೋಣ. ಚಿತ್ರ ಅಲ್ಲಿ ಎಸ್ ನಾನಿವತ್ತು ಬಂದಿರೋ ಉದ್ದೇಶ ಗೊತ್ತಿದೆ 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 ಹೇಳಿ. ಎಸ್ ಸಾಕಷ್ಟು ವಿರೋಧ ಮಾಡಿದ್ರಿ, ಬೇಡ, ಅನಾವಶ್ಯಕ, ಯಾರು ಬದಲಾವಣೆ ಮಾಡಕ್ಕಾಗಲ್ಲ. ಜನರ ಒಂದು ಮನಸ್ಥಿತಿಯನ್ನ ನಾವು ತಿಳ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ. ಅವ್ರಿಗೆ ಏನ್ ಬೇಕೋ ಅವ್ರು ಅದನ್ನ ತಗೊಳ್ತಾ ಇದಾರೆ ಅಂತ. ಬಟ್ ಸ್ಟಿಲ್ ನೋಡೋಣ, ನಮ್ಮ ಪ್ರಯತ್ನ ಒಂದು, ನಿಮ್ಮ ಮನಸ್ಥಿತಿನೂ ಬೇರೆನೆ ಇರುತ್ತೆ. ಸೊ ಹಾಗಾಗಿ ಜನರಿಗೆ ನೇರವಾಗಿ ಹೇಳುವಂತಹ ಒಂದು ಎದೆಗಾರಿಕೆ, ಧೈರ್ಯ ನಿಮ್ಮಲ್ಲಿದೆ. ಸೊ ಕೇಳ್ತಾ ಇದ್ದೀನಿ, ಇವತ್ತಿನ ರಿಯಾಲಿಟಿ ಶೋಗಳ ಅವಶ್ಯಕತೆ ಎಷ್ಟು ಮಟ್ಟಿಗೆ ಜನರಿಗೆ ಬೇಕು? ರಿಯಾಲಿಟಿ ಶೋಸ್ ರಿಯಲ್ ಆಗಿದ್ರೆ ಮಾತ್ರ ಅವಶ್ಯಕತೆ ಇದೆ ಅಂತ ಅನ್ಕೋತೀನಿ. ಬಿಕಾಸ್ ರಿಯಾಲಿಟಿ ಶೋ ಅನ್ನೋ ಒಂದು ಹೆಸರಿಟ್ಕೊಂಡು ರಿಯಾಲಿಟಿನೇ ಇಲ್ಲ ಅಂತಂದ್ರೆ ಅದು ಅರ್ಥ ಇರಲ್ಲ ಅಂತ ಅನ್ಕೋತೀನಿ. ಇವತ್ತು ರಿಯಾಲಿಟಿ ಶೋಗಳ ಹೆಸರಲ್ಲಿ ವಿಕೃತಿಗಳ ನೈವೇದ್ಯವನ್ನ ಇಡ್ತಾ ಇದ್ದಾರೆ. ಅದನ್ನ ಕಣ್ಗೊತ್ಕೊಂಡು ಜನ ಸ್ವೀಕಾರ ಮಾಡ್ತಾ ಇದ್ದಾರೆ. ಹೌದು, ನೀವ್ ನನಗೆ ಬೆಳಗ್ಗೆ ಕಾಲ್ ಮಾಡಿ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ ಅಂತ ಹೇಳಿದಾಗ ನಾನು ಎಷ್ಟು ನಿಮ್ಗೆ ಇಲ್ಲ ಬೇಡ, ಸುಮ್ನೆ ಅವ್ರಿಗೆ ಇಂಡೈರೆಕ್ಟ್ ಆಗಿ ಮತ್ತೆ ನಾವೇ ಪ್ರಮೋಟ್ ಮಾಡ್ದಂಗ ಆಗತ್ತೆ ಅಂತ ಹೇಳ್ದೆ. ಆಮೇಲೆ ನಾನು ಬಿಗ್ ಬಾಸ್ ಬಗ್ಗೆ ಮಾತಾಡ್ದಾಗೆಲ್ಲ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಏನು ಅದ್ರ ಬಗ್ಗೆ ಯಾಕೆ ಮಾತಾಡ್ತೀರಾ, ನಿನ್ನ ತಗೊಳ್ಳಿಲ್ಲ ಅಂತ ಅನ್ಬಿಟ್ಟು ನಿಂಗೆ ಹೊಟ್ಟೆ ಉರಿಯೋ ಶೋ ಮೇಲೆ ಅದಕ್ಕೆ ಹಿಂಗ್ ಮಾತಾಡ್ತೀಯಾ, ಸೆಲೆಕ್ಟ್ ಆಗಿದ್ರೆ ಹಿಂಗ್ ಮಾತಾಡ್ತಿದ್ಯಾ. ಬಟ್ ಪ್ರತಿಯೊಂದಕ್ಕೂ ನಾನು ಎಲ್ಲಾ ಇಂಟರ್ವ್ಯೂಸ್ ಅಲ್ಲೂ ಉತ್ತರ ಕೊಟ್ಟಿದ್ದೀನಿ. ಫಸ್ಟ್ ಪಾಯಿಂಟ್ ಏನಂತಂದ್ರೆ, ಬಿಗ್ ಬಾಸ್ ಬಗ್ಗೆ ನೀನ್ ಆತರ ಮಾತಾಡ್ತಿದ್ಯಾ ಅಂದ್ರೆ ಅವ್ರು ಕರ್ದಾಗ ನೀನ್ ಯಾಕೆ ಹೋಗಿದ್ದೆ ಅಂತ. ನಾನ್ ಏನಕ್ಕೆ ಹೋಗಿದ್ದೆ ಅಂತಂದ್ರೆ, ನಾ ಒಂದು ಹಳೆ ಆರ್ಟಿಸ್ಟ್, ಎಲ್ಲಾ ಒಂದು ಸೀರಿಯಲ್ ಚಾನಲ್ಗಳಲ್ಲೂ ವರ್ಕ್ ಮಾಡಿದೀವಿ. ಸೊ ಒಂದು ಪ್ರತಿಷ್ಠಿತ ಚಾನೆಲ್ ನನ್ನ ಯಾವ್ದೋ ಒಂದು ಶೋಗೆ ಕರಿತಿದ್ದಾರೆ ಅಂದಾಗ, ಬೀಂಗ್ ಎನ್ ಆರ್ಟಿಸ್ಟ್ ಐ ಹ್ಯಾವ್ ಟು ರೆಸ್ಪೆಕ್ಟ್ ದಟ್. ಸೊ ಹಂಗಾಗಿ ಹೋಗಿದ್ದು ಆಯ್ತಾ. ಆಮೇಲೆ ಸಿಗ್ಲಿಲ್ಲ ಅಂತ ಹೊಟ್ಟೆ ಉರಿ ಪಡ್ಕೊಳ್ಳೋದಿಕ್ಕೆ ನಿಜವಾಗ್ಲೂ ಅಂತ ಒಂದು ಅಂದ್ರೆ ಹೋಗಿ ಫೇಮ್ ಬರ್ಬೇಕು ನನಗೆ, ನಾನೇನೋ ಮಾಡ್ಬೇಕು ಅದ್ರಲ್ಲಿ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಬಿಗ್ ಬಾಸ್ ಸ್ಟೇಜ್ಗೆ ಹೋಗ್ಬೇಕು ಅನ್ನೋ ಒಂದು ನನ್ನ ಥಾಟ್ ಏನಕ್ಕಿತ್ತು ನನ್ನ ಮೈಂಡ್ ಅಲ್ಲಿ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಆರ್ಟಿಸ್ಟ್ ಆಗಿ ವರ್ಸಟಾಲಿಟಿನ ತೋರಿಸ್ಬೋದು. ಈಗ ಫಾರ್ ಎಕ್ಸಾಂಪಲ್ ಮಂಡ್ಯದು ಟಾಸ್ಕ್ ಕೊಡ್ತಾರೆ ಅಂತ ಅನ್ಕೊಳ್ಳಿ, ಹಳ್ಳಿ ಜನಗಂದು, ಅಲ್ಲಿ ನಾನು ಹಳ್ಳಿ ಭಾಷೆನ ಹೇಗ್ ಮಾತಾಡ್ತೀನಿ ಒಂದು ಆರ್ಟಿಸ್ಟ್ ಆಗಿ ಅದನ್ನ ತೋರಿಸ್ಬೋದಿತ್ತು. ಅಂಡ್ ಹೆಣ್ಮಕ್ಳು ವಿಚಾರಕ್ಕೆ ಬಂದ್ರೆ, ಬಟ್ಟೆಯಿಂದ ರೇಪ್ ಆಗೋದು, ಹೆಣ್ಮಕ್ಳು ಬಟ್ಟೆ ಹಾಕೊಳ್ಳೋದ್ರಿಂದನೇ ರೇಪ್ ಆಗೋದು ಅಂತೆಲ್ಲ ಟಾಕ್ಸ್ ಇದೆ. ಸೊ ಇಂಥ ವಿಚಾರಗಳನ್ನ ನಾವು ಆ ಒಂದು ಸ್ಟೇಜ್ ಅಲ್ಲಿ ಮಾತಾಡಿದಾಗ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಬಿಗ್ ಬಾಸ್ ಇಸ್ ನಥಿಂಗ್ ಬಟ್ ನೆಗೆಟಿವ್ ಆರ್ ಪಾಸಿಟಿವ್, ನೋಡೋರು ಜಾಸ್ತಿ ಜನ ಇದ್ದಾರೆ. ಸೊ ಹಂಗಾಗಿ ನಾವಲ್ಲಿ ಏನೇ ವಿಷಯ ಮಾತಾಡಿದ್ರು ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಈ ಥಾಟ್ ನನಗಿತ್ತು. ಇವನ್ ನಾನು ಕೂಡ ರೆಗ್ಯುಲರ್ ವ್ಯೂವರ್, ಸೀಸನ್ 1 ಸೀಸನ್ 2 ಅದೆಲ್ಲ ನಂಗೆ ತುಂಬಾನೇ ಇಷ್ಟ ಆಗಿದೆ. ಸೊ ಅದಕ್ಕೋಸ್ಕರನಾದ್ರೂ ನಾನು ಹೋಗ್ಬೇಕು ಅನ್ನೋದಿತ್ತು. ಬಟ್ ಯಾವಾಗ 10th ಸೀಸನ್ ಅಲ್ಲಿ ಸ್ಟ್ರಾಟಜಿನ ಪ್ಲಾನ್ ಮಾಡ್ಕೊಂಡು ನೀವು ಲಾಸ್ಟ್ ಕಂಟೆಸ್ಟೆಂಟ್ ತರ ಬರ್ಬೇಕು ಅಂತ ಹೇಳಿ ಟೆಲಿಕಾಸ್ಟ್ ಆಗುತ್ತೆ ಅನ್ನೋದು ಕೂಡ ನನ್ಗೆ ಇನ್ಫಾರ್ಮ್ ಮಾಡಿದೆ. ಬರೀ 15 ಜನ ಜೂನಿಯರ್ ಆರ್ಟಿಸ್ಟ್ ಗಳನ್ನ ಕೂರಿಸಿ ಡಮ್ಮಿ ರಿಮೋಟ್ ಅವರ ಕೈಯಲ್ಲಿ ಕೊಟ್ಟು 38% ಬಂದು ನೀವು ರಿಜೆಕ್ಟ್ ಆಗಿದ್ದೀರಾ ಅಂತ ಹೇಳೋದಿದೆಯಲ್ಲ, ಅದು ಯು ಕಾಂಟ್. ಆಮೇಲೆ ಎಷ್ಟೊಂದ್ ಜನ ಕೇಳ್ತೀರಾ ಯಾಕೆ ಮಾತಾಡ್ತೀರಾ ಇದ್ರ ಬಗ್ಗೆ, ಯಾಕೆ ಮಾತಾಡ್ತೀರಾ ಅಂದ್ರೆ, ಇನ್ಸಿಡೆಂಟ್ ಆಗಿರೋದು ನನಗೆ ಅಲ್ಲಿ ಏನಾಗಿದೆ ಅನ್ನೋದು ನಮ್ಮಮ್ಮಂಗ್ ಗೊತ್ತು, ನನ್ನ ಜೊತೆ ಬಂದಿರ್ತಕ್ಕಂಥ ಫ್ರೆಂಡ್ಸ್ ಗೊತ್ತು. ಅಂಡ್ ಒಳಗಡೆ ಅಲ್ಲಿ ಏನ್ ನಡೀತು ಅನ್ನೋದನ್ನ ಶೂಟ್ ಮಾಡಕ್ಕಾಗ್ಲಿ, ಅಥವಾ ಅಲ್ಲಿ 15 ಜನ ಕೂತಿದ್ರ ಅನ್ನೋದನ್ನ ನಾವು ಮೊಬೈಲ್ ಅಲ್ಲಿ ವಿಡಿಯೋ ತಗೊಳಕ್ಕಾಗ್ಲಿ, ಮೊಬೈಲ್ ಅಲೋ ಇಲ್ಲ ಅಲ್ಲಿ. ವೆರಿ ಮಚ್ ಕ್ಲೆವರ್, ದ ಟೀಮ್ ಇಸ್ ವೆರಿ ಕ್ಲೆವರ್. ಆಚೆ ಕಡೆ ನೀವು ಮೊಬೈಲ್ ಕೊಟ್ಬಿಟ್ಟು ಒಳಗಡೆ ಹೋಗ್ಬೇಕು. ಆಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ನನ್ನ ಎಂಟ್ರೀಸಿನಲ್ಲಿ ಎಲ್ಲರ ಪೇರೆಂಟ್ಸ್ ಜೊತೆನೂ ಸುದೀಪ್ ಸರ್ ಮಾತಾಡ್ತಾರೆ, ಬಟ್ ನಮ್ಮ ಅಮ್ಮನ ಜೊತೆ ಅವ್ರು ಮಾತಾಡಿಲ್ಲ. ಯಾಕಂದ್ರೆ ಟಾಕ್ ಬ್ಯಾಕ್ ಅಲ್ಲಿ ಹೋಗ್ತಿರುತ್ತೆ ಇವ್ರು ರಿಜೆಕ್ಟ್ ಆಗೋ ಕಂಟೆಸ್ಟೆಂಟ್ ಅವಶ್ಯಕತೆ. ಎಕ್ಸಾಕ್ಟ್ಲಿ. ಅಂಡ್ ನನ್ನ ವೀಟಿನ ನೋಡಿದ್ರೆ ನೀವು ಯಾವ್ದೋ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋ ಪಿಕ್ಚರ್ಸ್ ನ ತೆಗೆದು ಎಡಿಟ್ ಮಾಡಿ ತೋರಿಸಿದ್ದಾರೆ. ವೆರಾಸ್ ರಿಯಲ್ ಆಗಿ ವೀಟಿ ಮಾಡ್ಲೇ ಇಲ್ಲ. ರೀಲ್ ವಿಟಿ ಮಾಡಿದ್ದಾರೆ. ಮಧ್ಯರಾತ್ರಿ 12 ಗಂಟೆಗೆ ಮನೆಗೆ ಬಂದು ಬೆಳಗಿನ ಜಾವ 4 ಗಂಟೆವರೆಗೂ ವಿಟಿ ಮಾಡಿದ್ದಾರೆ. ಆ ವಿಟಿಯಲ್ಲೂ ನಾನು ಹೇಳ್ಕೊಂಡಿದೀನಿ, ಎಲ್ಲಾ ಕಡೆನೂ ನನಗೆ ಕಾರಣ ಇಲ್ಲದೆ ರಿಜೆಕ್ಟ್ ಮಾಡ್ತಾರೆ ಅಂತ ವಿಟಿಯಲ್ಲೂ ಹೇಳ್ಕೊಂಡಿದೀನಿ. ಅಂಡ್ ವಿಟಿಯಲ್ಲಿ ನಮ್ಮ ಅಮ್ಮನ್ನ ಮತ್ತೆ ನಮ್ಮ ತಂಗಿನೆಲ್ಲ ಇನ್ವಾಲ್ವ್ ಮಾಡಿದ್ದಾರೆ. ಸಿ, ನೀವ್ ನನ್ ಜೊತೆ ಆಟ ಆಡಿದ್ರೆ ಓಕೆ ಫೈನ್, ಐ ನೋ ಹೌ ಟು ಡೀಲ್ ಇಟ್. ಬಟ್ ದ ಥಿಂಗ್ ಇಸ್ ಯೂಸಿಂಗ್ ಪೇರೆಂಟ್ಸ್ ಇನ್ ವಿಟಿ ಅಂಡ್ ಸಿಸ್ಟರ್ ಇನ್ ವಿಟಿ, ಅವ್ರಿಗೆಲ್ಲ ಹೆಂಗ ಅನ್ಸುತ್ತೆ. ಸೊ ಬೆಳಗಿನ ಜಾವವರೆಗೂ ವಿಟಿ ಮಾಡ್ಬಿಟ್ಟು ಅಲ್ಲಿ ತೋರ್ಸಿರೋದು ಹೆಂಗಿದೆ ಅಂದ್ರೆ ಸಿಲ್ಲಿ ಆಗಿದೆ.